ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ನಮ್ರತಾ. ಈ ಬೇಸಿಗೆಗಾಲಕ್ಕೆ ಒಂದು ಒಳ್ಳೆ ರುಚಿಯಾದಂತಹ ತಂಬಳಿ ಮಾಡೋದನ್ನು ತೋರಿಸ್ತಿದ್ದೀನಿ. ಇದು ಮಾವಿನಕಾಯಿ ತಂಬಳಿ. ವಿಧ ವಿಧವಾದ ತಂಬಳಿಯನ್ನು ಮಾಡ್ಬೋದು, ಆದರೆ ನಾನಿಲ್ಲಿ ಸಿಂಪಲ್ಲಾಗಿ ಮಾಡುವಂತಹ ಒಂದು ಅತ್ಯದ್ಭುತ ರುಚಿಯಾದಂತಹ ತಂಬಳಿಯನ್ನು ತೋರಿಸ್ತಿದ್ದೀನಿ. ಇದು ನಮ್ಮ ಉತ್ತರ ಕನ್ನಡದಲ್ಲಿ ಈ ಮಾವಿನಕಾಯಿ ಸೀಸನ್ ಬಂತಂದರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದ್ರ ಜೊತೆ ಮೀನು ಫ್ರೈ ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ಮಾಡಲಿಕ್ಕೆ ಯಾವುದಾದ್ರೂ ಮಾವಿನಕಾಯಿ ನಿಮ್ಗೆ ಯಾವ್ದು ಸಿಗುತ್ತೋ ಆ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಕಾಯಿ ತುರಿ, ಮಾವಿನಕಾಯಿ, ಹಸಿಮೆಣಸು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಮಿಕ್ಸಿ ಮಾಡಾದಮೇಲೆ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ. ಅದಾದಮೇಲೆ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ. ಸ್ವಲ್ಪ ತೆಳ್ಳಗೆ ಹಾಕಿ, ತೆಳ್ಳಗೆ ಇರಬೇಕು. ದಪ್ಪ ಇದ್ದರೆ ಅಷ್ಟು ರುಚಿಯಾಗಿ ಬರಲ್ಲ. ಹಾಗಾಗಿ ನೀರನ್ನು ಜಾಸ್ತಿ ಹಾಕಿ ಮಿಕ್ಸಿ ಮಾಡಾದಮೇಲೆ, ಮಿಕ್ಸಿ ಮಾಡುವಾಗಲೇ ನೀರು ಜಾಸ್ತಿ ಹಾಕಿಬಿಟ್ರೆ ಅದು ತುಂಬ ಮಾವಿನಕಾಯಿ ಹೋಳೆಲ್ಲ ಸಣ್ಣದಾಗಲ್ಲ, ಆಯಿತಾ? ಸೊ 1-2 ಹೋಳು ಹಾಗೆ ಇದ್ದರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಮಿಕ್ಸಿ ಮಾಡಿ ಆದಮೇಲೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಟ್ರಸ್ಟ್ ಮೀ, ನೀವು ನೆಕ್ಸ್ಟ್ ಇದನ್ನು ಮಾಡಿ ತಿಂತೀರ, ಅಷ್ಟು ಸೂಪರಾಗಿ ಬರುತ್ತೆ ಈ ತಂಬಳಿ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಬೇಕಾಯ್ತಾ? ಏನಿಲ್ಲ, ಇದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳೋದು. ನಾರ್ಮಲಿ ನಾವು ಏನು ತಡ್ಕ ಕೊಡ್ತೀವಲ್ವ ಹಾಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕಿ, ಇದಕ್ಕೆ ನೀವು ತುಪ್ಪ, ಬಟರ್ ಇಂಥದ್ದೆಲ್ಲ ಆಗಲ್ಲ, ಕೊಕೊನೆಟ್ ಆಯಿಲೇ ಯೂಸ್ ಮಾಡಿ. ನಾರ್ಮಲಾಗಿ ಕೊಕೊನೆಟ್ ಆಯಿಲೇ ಟೇಸ್ಟ್ ಕೊಡೋದು ನಿಮಗೆ. ಹಾಗಾಗಿ ಕೊಕೊನೆಟ್ ಆಯಿಲಿಗೆ ಸಾಸಿವೆ ಹಾಕಿ ಒಂದಿಷ್ಟು ಬೆಳ್ಳುಳ್ಳಿ, ಜಾಸ್ತಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ಕುಟ್ಟಿಟ್ಕೊಳ್ಳಿ. ಅದಷ್ಟು ಬೆಳ್ಳುಳ್ಳಿ ಹಾಕಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ರೆ ಆಯಿತು. ಕರಿಬೇವು, ಒಂದು 4 ಕರಿಬೇವು ಹಾಕಿಬಿಟ್ರೆ ಆಯಿತು. ಆಮೇಲೆ ಒಗ್ಗರಣೆ ಚೆನ್ನಾಗಿ ಇದಾಗಬೇಕಾಯ್ತಾ, ಅಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ವ ಅದೆಲ್ಲ ಕ್ರಿಸ್ಪಿ ಆಗಬೇಕು. ಅಲ್ಲಿ ಮಟ್ಟ ಚೆನ್ನಾಗಿ ಕಾಯಿಸಿ ಗ್ಯಾಸ್ ಮೇಲೆ. ಅದಾದಮೇಲೆ ಇದಕ್ಕೆ ಒಗ್ಗರಣೆನ ಹಾಕಿ ಮುಚ್ಚಿಟ್ಬಿಟ್ರೆ ಆಯಿತು. ಬಟ್ ಅದಕ್ಕಿಂತ ಮೊದಲು ಉಪ್ಪನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಅಂತ. ಯಾಕಂದರೆ ಒಗ್ಗರಣೆ ಆದಮೇಲೆ ಮತ್ತೆ ಉಪ್ಪು ಸೇರಿಸ್ತೀರಾ ಅಂದರೆ ಅದ್ರ ರುಚಿ ಬೇರೆ ಆಗುತ್ತೆ. ಸೊ ಹಾಗಾಗಿ ನೀವು ಯಾವಾಗ ನೀರು ಸೇರಿಸಿ ತೆಳ್ಳಗೆ ಮಾಡ್ಕೋತೀರಲ್ವ ಆವಾಗಲೇ ನಿಮ್ಗೆ ಉಪ್ಪಿನ ಹದ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಉಪ್ಪಾದರೂ ಚೆನ್ನಾಗಾಗಲ್ಲ, ಚಪ್ಪೆ ಆದರೂ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಆವಾಗವಾಗ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿಕೊಂಡು ಹಾಕಿ. ಒಗ್ಗರಣೆ ಹಾಕಾದ್ಮೇಲೆ ಮುಚ್ಚಿಟ್ಬಿಡಿ 1-2 ನಿಮಿಷ, ಅಂದರೆ ಆ ಫ್ಲೇವರ್ ಎಲ್ಲ ಅಬ್ಸರ್ವ್ ಆಗಬೇಕಲ್ವಾ. ಹಾಗಾಗಿ ಸೊ ಎಷ್ಟು ಸೂಪರಾಗಿ ಬರುತ್ತೆ ಅಂತಂದರೆ ಇದು ಅನ್ನಕ್ಕೆ ಯಾವುದಾದ್ರೂ ಬಾಯ್ಲ್ಡ್ ರೈಸ್ ಆಗಿರ್ಬೋದು, ನಾವು ಕೊಚ್ಚಗಕ್ಕಿ ಅಂತೀವಿ. ಬಾಯ್ಲ್ಡ್ ರೈಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ರೈಸ್, ವೈಟ್ ರೈಸ್ ಆಗಿರ್ಬೋದು, ಯಾವುದ್ರ ಮೇಲಾದರೂ ಈ ತಂಬಳಿನ ಹಾಕ್ಕೊಂಡು ಸೈಡ್ ಫಿಶ್ ಇದ್ಬಿಟ್ರಂತೂ ಸೂಪರ್. ಇನ್ ಕೇಸ್ ವೆಜಿಟೇರಿಯನ್ ಆಗಿದ್ದರೆ ನೀವೇನು ಮಾಡಿ, ಪನ್ನೀರ್ ಆಗಿರಲಿ ಇಲ್ಲ ಬೋಂಡಾ ಇದ್ರ ಜೊತೆನೂ ಸೂಪರಾಗಿ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಬಟ್ ನಾನ್ ವೆಜ್ ಅವರಾಗಿದ್ದರೆ ಚಿಕನ್ ಬಿಡಿ, ಫಿಶ್ ತಿನ್ನಲ್ಲ ಅಂತಂದರೆ ನೀವು ಸೈಡ್ ಚಿಕನ್ ಇಟ್ಕೋಬೋದು. ಇಲ್ಲ ಅಂತಂದರೆ ಸೂಪರ್. ಹಾಗೆ ಇನ್ನೂ ಬೇಕು ಅನಿಸಿರುತ್ತೆ. ಒಂದೊಂದು ತುತ್ತು ಜಾಸ್ತಿ ಹೋಗ್ತಾನೆ ಇರುತ್ತೆ, ಯಾಕಂದರೆ ಹುಳಿಯಾಗಿ ಬರುತ್ತಲ್ವಾ, ಸೂಪರ್ ಟೇಸ್ಟ್ ಕೊಡುತ್ತೆ. ಫ್ಲೇವರ್ ಅಂತೂ ಹಾಗೆ ಘಮ ಘಮ ಅಂತಿರುತ್ತೆ. ಮಕ್ಕಳೆಲ್ಲ ಗ್ಲಾಸಲ್ಲಿ ಹಾಕ್ಕೊಂಡು ತಂಬಳಿನ ಹಾಗೆ ಕುಡಿತಾರೆ ಗೊತ್ತಾ ನಮ್ಮ ಸೈಡು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಸಿಂಪಲಾಗಿ ತೋರಿಸಿದ್ದೀನಿ ನಿಮಗೆ. ಏನು ಗಡ್ಬಿಡಿ ಮಾಡ್ಕೋಬೇಡಿ, ಆರಾಮ್ಸೆ ಮಾಡಿ ಈ ತಂಬಳಿನ. ಈ ಮಾವಿನಕಾಯಿ, ಈ ಬೇಸಿಗೆ ಸೀಸನಲ್ಲಿ ಮಾವಿನಕಾಯಿ ಸಿಕ್ಕಿದಾಗೆಲ್ಲ ಈ ತಂಬಳಿನ ಮಾಡಿಕೊಂಡು ಮನೆಯವರಿಗೂ ಬಡಿಸ್ತಾ ಇರಿ. ಇಷ್ಟಪಟ್ಟು ಊಟ ಮಾಡ್ತಾರೆ. ಹಾಗೆ ನೀವು ಅಷ್ಟೇ, ನಿಮಗೂ ಮಾಡಬೇಕು ಅಂತ ಅನಿಸುತ್ತೆ. ನಾನು ತೋರಿಸಿರೋ ವಿಧಾನದಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಿಬಿಡಿ. ನಿಮಗೇನಾದರೂ ನನ್ನ ಚಾನೆಲ್ನ ಈ ಕುಕ್ಕಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಖುಷಿಯಾಗುತ್ತೆ, ಇನ್ನೂ ಕುಕ್ಕಿಂಗ್ ಮಾಡಬೇಕು, ಈ ಥರ ಒಳ್ಳೊಳ್ಳೆ ರೆಸಿಪಿನ ತೋರಿಸ್ಬೇಕು ಅಂತ ಅನ್ನಿಸ್ತಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಒಳ್ಳೆಯದು. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಸೊ ನಿಮಗೆ ಇದೇ ಥರ ಒಳ್ಳೊಳ್ಳೆ ರೆಸಿಪಿನ ತೋರಿಸ್ತಾ ಇರ್ತೀನಿ. ನಮ್ಮ ಕಡೆ ತುಂಬ ಥರ ತಂಬಳಿ ಮಾಡ್ತಾರೆ, ಮಾವಿನಕಾಯಿಲೇ ತುಂಬ ಥರ ಮಾಡ್ತಾರೆ. ಆಮೇಲೆ ಈ ಏಕ್ಪಾನ್ ಎಲೆ ಅಂತಾರಲ್ವ, ಅದರಲ್ಲಿ ತಂಬಳಿ ಎಲ್ಲ ಥರದ್ರಲ್ಲೂ ಆಲ್ಮೋಸ್ಟ್ ತಂಬಳಿನ ಮಾಡ್ತಾರೆ. ನಾನು ನಿಮ್ಗೆ ಒಂದೊಂದೇ ಥರದ ತಂಬಳಿನ ತೋರಿಸ್ತಾ ಇರ್ತೀನಿ. ಯಾವಾಗ ಇಂಡೈಜೆಷನ್ ಆಗುತ್ತೋ, ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆಯೋ, ಮಧ್ಯಾಹ್ನ ಊಟ ಮಾಡೋಕ್ಕೆ ಯಾರಿಗೆ ತೇಗ್ ಬರ್ತಿರುತ್ತೋ, ತುಂಬ ಕಷ್ಟ ಆಗುತ್ತೋ, ಅವರೆಲ್ಲ ಈ ಥರ ಎಲ್ಲ ಸಿಂಪಲಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ಒಳ್ಳೆಯದು. ಏನು ಪ್ರಾಬ್ಲಮ್, ಒಳ್ಳೆ ನಿದ್ರೆ ಸಹ ಬರುತ್ತೆ. ಈ ಮಾವಿನಕಾಯಿ ತಂಬಳಿ ಹಾಕ್ಕೊಂಡು ಊಟ ಮಾಡೋದ್ರಿಂದ ಹುಳಿಯಾಗಿರುತ್ತಲ್ವ, ಒಳ್ಳೆ ನಿದ್ರೆ ಬರುತ್ತೆ.
ನಿಮಗೇನಾದರೂ ಈ ರೆಸಿಪೀಸ್ ಎಲ್ಲ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಅವರು ಸಹ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿರುತ್ತೆ. ಬಟ್ ನಮ್ಮ ಉತ್ತರ ಕನ್ನಡ ಸೈಡ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಯಾರಿಗೆ ಗೊತ್ತಿಲ್ಲ ಅಂಥವರು ಇದನ್ನು ಟ್ರೈ ಮಾಡಿ ನೋಡಿದರೆ ತುಂಬ ಒಳ್ಳೆಯದು. ಸೊ ಈ ಥರ ವಿಡಿಯೋಂದಿಗೆ ಮತ್ತೆ ಮತ್ತೆ ಸಿಗ್ತಾ ಇರೋಣ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಫಿಶ್ ಫ್ರೈ ಇಟ್ಕೊಂಡು ರೈಸ್ ಜೊತೆ ತೋರಿಸಿದ್ದೀನಿ. ಸೂಪರಾಗಿ ಬರುತ್ತೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.